ನಾವು ನಾನು ಬಂದು ಚಾಮರಾಜನಗರ ಡಿಸ್ಟಿಕ್, ಚಾಮರಾಜನಗರ ತಾಲೂಕು. ಮತ್ತೆ ನಮ್ಮ ಗ್ರಾಮ ಬಂದು ತಾವರಕಟ್ಟೆಮಳ ಅಂತ ಗ್ರಾಮ. ನಾವೆಲ್ಲ ಇವಾಗ ಎಲ್ಲ ಇಷ್ಟು ಜನ ಸೇರಿ ಮೇಲ್ಮರುವತ್ತೂರ್ ಆದಿ ಪರಾಶಕ್ತಿ ಸಿದ್ದರಪೀಠ ಇರುವಂತ ಅಲ್ಲಿಗೆ ಹೋಗ್ತಾ ಇದೀವಿ. ತಾಯಿ ನೋಡೋಕಂತ, ತಾಯಿ ಕಾಣ್ಲಿಕ್ಕಂತ. ತಾಯಿ ಇವರೆಲ್ಲ ಇರುಮುಡಿ ಕಟ್ಕೊಂಡು ಎಲ್ಲ ಇರುಮುಡಿ ಕಟ್ಟಿ ಇರುಮುಡಿ ಸಲ್ಲಿಸಿ ತಾಯಿ ದರ್ಶನ ಪಡೆದು ಮತ್ತೆ ಮತ್ತಿತರ ದೇವ್ರ ದರ್ಶನ ಎಲ್ಲ ಬರ್ಕೊಂಡು ಮನೆಗೆ. ಯಾವತ್ತು ಹೊರಟ್ರಿ? ನಾವು ಮಾದೇಶ್ವರ ಬೆಟ್ಟ ಅಲ್ಲಿ ನೋಡ್ಕೊಂಡು ಇವಾಗ ಇಲ್ಲಿ ಮುಂದೆ ಬಂದಿದ್ದೀವಿ. ಮೇಟೂರಿಂದ ಇಲ್ಲಿ ತಿಂಡಿ ಮಾಡಕ್ಕಂತ ನಿಲ್ಸಿದೀವಿ. ಇಲ್ಲಿಂದ ಇವಾಗ ಎಲ್ಲಿ ಹೋಗ್ತಾ ಇದ್ದೀರಾ? ಇಲ್ಲಿಂದ ನಾವು ಬೇಲೂರು ಗೋಲ್ಡನ್ ಟೆಂಪಲ್ ಹೋಗ್ತೀವಿ. ಆಮೇಲೆ ಹಂಗೆ ತಿರುವಣ್ಣಾಮಲೈ ಹೋಗ್ತೀವಿ. ಹಂಗೆ ಮಲೆಯನೂರು ಅಂಗಳ ಪರಮೇಶ್ವರ ಹೋಗ್ತೀವಿ. ಹಂಗೆ ಮೇಲ್ಮರುತ್ತೂರ್ ಓಂ ಶಕ್ತಿ ದೇವಸ್ಥಾನ. ಮತ್ತೆ ಯಾವಾಗ ಊರ್ಗ್ ಹೋಗ್ತೀರಾ? ಮತ್ತೆ ನಾವು ಇನ್ನು 5 ದಿನ ಕಳೆದು ಇವತ್ತಿಗೆ 5 ದಿನ ನೈಟ್ ಹೋಗ್ತೀವಿ. ಒಳ್ಳೇದಾಗ್ಲಿ ಸ್ವಾಮಿ. ಇವಾಗ ಎಷ್ಟು ಜನ ಹೋಗ್ತಾ ಇದ್ರಲ್ಲ, ಎಷ್ಟು ಜನ ಇದಾರೆ? ಇವರೆಲ್ಲ ಯಾವ ಊರು? ಸ್ವಾಮಿ, ನಾನ್ ಬಂದು ಬೇರೆ ಊರು. ನಾವು ಬಂದು ಇವ್ರನ್ನೆಲ್ಲ ಕರ್ಕೊ ಹೋಗ್ತಿರೋದು ಏಜೆಂಟ್ ತರ. ಇನ್ನೊಂದು ನಾವೇ ಇವ್ರಿಗೆಲ್ಲ ಮಾಲೆ ಹಾಕಿರೋದು ಗುರುಸ್ವಾಮಿ ತರ. ಇವರೆಲ್ಲ ಬಂದು ಒಬ್ರು ಚಾಮರಾಜನಗರ ತಾಲೂಕು, ಮತ್ತೆ ಇನ್ನು ಹೊಸಮುಳೆ ಅಂತ ಗ್ರಾಮ ಒಂದ್ ಕಡೆ ಇದ್ದಾರೆ. ಇನ್ನೊಬ್ರು ನಂಜನಗೂಡು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಮತ್ತೆ ಯಮರ್ಗಾಲ ಅವ್ರು ಬಂದಿದ್ದಾರೆ. ಎಲ್ಲ ಮಿಕ್ಸ್ ಆಗಿ ಒಬ್ರು ಒಂದು ದೊಡ್ಡ ಬಸ್ ಹೋಗ್ತಾ ಇದೆ, ಇನ್ನೊಂದು ಮಾಮೂಲಿ ಚಿಕ್ಕ ಬಸ್ ಹೋಗ್ತಾ ಇದೆ. ಎಷ್ಟು ಜನ ಸ್ವಾಮಿ ಇವತ್ತು? ಟೋಟಲ್ ಬಂದು ಮಕ್ಕಳು ಎಲ್ಲ ಸೇರಿ ಒಂದ 70 ಸೀಟ್ ಬರ್ತದೆ. ಮಕ್ಕಳೆಲ್ಲ ಸೇರಿ. ಊಟ ಎಲ್ಲ ಹೇಗೆ, ಏನ್ ಮಾಡ್ತೀರಾ? ಊಟ ಎಲ್ಲ ನಾವೇ ಮಾಡ್ಕೊಳ್ಳೋದು, ನಾವೇ ಸಾಮಾನು ತೆಗೆದು ಹಾಕಿದೀವಿ ಎಲ್ಲಾರ್ಗು. ಬೆಳಿಗ್ಗೆ ಒಂದ್ ಟೈಮ್ ಟೀ, ಮತ್ತೆ ಆಮೇಲೆ ತಿಂಡಿ, ತಿರ್ಗಾ ಮತ್ತೆ ನಾವು ಊಟ, ಮತ್ತೆ ಒಂದ್ಸರಿ ಟೀ ಕೊಡ್ತೀವಿ. ಮಧ್ಯೆ ಮಾರ್ಗ ಟೈಮ್ ಇದ್ರೆ ಬಜ್ಜಿ ಬೋಂಡ ಎಲ್ಲ ಹಾಕ್ತೀವಿ. ಇವಾಗ ಬೆಳಿಗ್ಗೆ ಟೀ ಕಾಫಿ ಓಕೆ. ಬೆಳಿಗ್ಗೆ ಟಿಫನ್ ಅಂದ್ರೆ ಏನ್ ಕೊಡ್ತೀರಾ? ಟಿಫನ್ ಅಂದ್ರೆ ಏನಾದ್ರು ರೈಸ್ ಐಟಮ್, ಒಂದು ಬಾತು, ಮತ್ತೆ ಇಲ್ಲಾಂದ್ರೆ ಒಂದು ವೆಜ್ ಪಲಾವು, ಮತ್ತೆ ಇಲ್ಲ ಬೇಳೆ ಬಾತು, ಪೊಂಗಲ್ಲು ಎಲ್ಲ ವೆರೈಟಿ. ಮಧ್ಯಾಹ್ನ ಅನ್ನ ಸಾಂಬಾರು, ಹಪ್ಪಳ, ಬಜ್ಜಿ ಅದ ಊಟ. ಮತ್ತೆ ನೈಟಿಗೆ ಬಂದು ಟೈಮ್ ಇದ್ರೆ ಅನ್ನ ಸಾಂಬಾರು ಕೊಡ್ತೀವಿ. ಇಲ್ಲಾಂದ್ರೆ ಟಿಫನ್ ತರಾನೆ ಏನಾದ್ರು ಒಂದು ಚಿತ್ರಾನ್ನ ಇಲ್ಲ ಪುಳಿಯೋಗರೆ ಆ ತರ ಮಾಡ್ತೀವಿ. ನೀವು ಈ ದೇವಸ್ಥಾನಕ್ಕೆ ಹೋಗೋಕ್ ಕಾರಣ ಏನ್ ಸ್ವಾಮಿ? ನನ್ಗೆ ಬಂದು ಇವಾಗ ಒಂದು 12 ವರ್ಷದಿಂದ ಹೋಗ್ತಾ ಇದ್ದೀನಿ. ನಾನು ಒಂದು 7 ವರ್ಷದಿಂದ ನನ್ನ ಮಗ ಮತ್ತೆ ನನ್ನ ಹೆಂಡತಿ, ನಮ್ಮ ಫ್ಯಾಮಿಲಿ ಎಲ್ಲ ಬಂದಿರೋದು. ನನಗೆ ಇನ್ನೊಂದು ಮಗಳಾಗಿರುತ್ತೆ. 1.5 ವರ್ಷ ಮಗನ್ಗೆ ಚಿಕ್ಕ ಮಗು. ಅವ್ರನ್ನ ಕರ್ಕೊಂಡು ತಾಯಿ ಬಳಿ ಬಂದಿದ್ರು. ಅದೊಂದು ಬಸ್ ಮಾಡ್ಕೊಂಡು ಬಂದಿದ್ವು. ನಾವು ಬೇರೆ ಜೊತೆ ಬಂದಿದ್ವಿ ಸ್ವಾಮಿ. ಒಬ್ಬರೇ ಬಸ್ ಬೇರೆಯವ್ರ ಜೊತೆ ಬಂದಿದ್ವಿ. ಅವ್ರು ಕರ್ಕೊಂಡ್ ಬಂದಿದ್ದವಾಗ ನಾವು ಅಲ್ಲೇ ಎಲ್ಲ ಓಂ ಶಕ್ತಿ ತಾಯಿ ದರ್ಶನ ಮಾಡಿ ಇರುಮುಡಿ ಎಲ್ಲ ತರಿಸಿ ಮುಂದೆ ಹಂಗೆ ಬಂದು ಅಲ್ಲಿ ಊಟಕ್ಕೆ ಒಂದ್ ಕಡೆ ಬಂದು ಕೂತಿದ್ವು. ಎಲ್ಲ ಅಲ್ಲಿ ಮಗುನ ಆಟ ಆಡಿಸ್ತಿದ್ರು. ನಮ್ಮ ವೈಫ್ ಇಟ್ಕೊಂಡಿದ್ರು. ನಾನು ನೋಡ್ತಾ ಆ ಕಡೆ ನೋಡ್ಕೊತಿದ್ದೆ. ವೈಫ್ ಎಲ್ಲೋ ಒಂದ್ ಸ್ವಲ್ಪ ಏನೋ ನೋಡಕ್ ಹೋಗಿ ಮಗುನ ಕೈ ತಪ್ಪಿಸಿದ್ದಾರೆ. ಅಂದ್ರೆ ಮಿಸ್ ಆಗಿಲ್ಲ, ಆಟ ಆಡ್ತಲ್ಲ ಬಿಡು ಅಂತ ನೋಡಿದಾರೆ. ಮಗು ಬಂದು ಯಾರನ್ನು ಎಲ್ಲ ಕೆಂಪು ಸೀರೆ ಹಾಕೋತಾರಲ್ಲ ಅದ್ರಿಂದ ಮಗು ಬಂದು ಇವ್ರೇ ನಮ್ಮ ತಾಯಿ ಅಂತ ಹೊಟ್ಟೋಗಿದೆ. ಅವ್ರೇನ್ ಮಾಡೋರು ಅಂದ್ರೆ ಎತ್ಕೊಂಡವ್ರೆ. ಅವ್ರಿಗೂ ಗೊತ್ತಿಲ್ಲ ಪಾಪ, ಎತ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ತಾಯಿ ಬಂದು ನಾನು ಅಲ್ಲೇ ತಾಯಿನ ಬೇಡ್ಕೊತೀನಿ. ನನ್ನ ಮಗು ತಕ್ಷಣ ಕಾಣಿಲ್ಲ ಅನ್ನೋದು ಗೊತ್ತಾಯ್ತು. ತಕ್ಷಣವಾಗಿ ಗೊತ್ತಾಯ್ತು. 5 ನಿಮಿಷ ಅವಾಗ ತಾಯಿ ನನ್ ಮಗನೇ ಗೊತ್ತಿ ಏನು ಇಲ್ಲ ತಾಯಿ, ನಿನ್ ಮೇಲ್ ಭಾರ ಹಾಕಿನ ತಾಯಿ, ನನ್ ಮಗು ಬೇಕೇಬೇಕು ಅಂತ ಇದ್ ಮಾಡ್ಕೊಟ್ಟೆ. ನನ್ ಮಗು ಏನೋ ಸಿಕ್ಕಿದ್ರೆ ನಿನ್ ಬಳಿ ಮತ್ತೆ ಹೆಂಡತಿ ಮಕ್ಕಳು ಎಲ್ಲಾನು ಕರ್ಕೊ ಬರ್ತೀನಿ, ಬಂದು ದರ್ಶನ ಕೊಡ್ತೀನಿ ಹೊಡ್ಕೊಂಡಿದ್ದೆ. ಇವಾಗ ಅಲ್ಲೇ ಮುಂದೆ ಹೋದೆ, 2 ಹೆಜ್ಜೆ ಇಟ್ಟೆ. ಅವಾಗ್ಲೇನೆ ಅಲ್ಲಿ ಮಗು ಅಂದ್ರೆ ಇದು ಮಗು ಪ್ಯಾಂಟ್, ಒಂದು ಚಿಕ್ಕ ಪ್ಯಾಂಟ್ ಇಕ್ಕಿದೆ. ಆ ಪ್ಯಾಂಟ್ ಇಂದ ನಾನು ಅವರು ಸ್ವಲ್ಪ ಬಿಸಿಲಾಗುತ್ತೆ ಅಂದ್ರೆ ತೆರಗ್ ಮುಸಾಕ್ ಹೋಗ್ತಿದ್ರು. ಅವ್ರು ಏನಕ್ಕೆ ಹೋಗ್ತಾರೆ ಅಂದ್ರೆ ಮೈಕಲ್ ಸಾರ್ಸಕ್ ಹೋಗ್ತಾರೆ. ಅವರು ಸಾರ್ಸಕ್ ಹೋಗ್ತಿದ್ದಾಗ ನಾನು ನೋಡಿದೆ, ಲೆಫ್ಟ್ ಸೈಡ್ ನೋಡಿದೆ, ಪ್ಯಾಂಟ್ ನೋಡ್ಬಿಟ್ಟು ಇದು ನಮ್ಮ ಮಗು ಅಂತ ಹೇಳಿದೆ. ಅವರು ಸರಿ ನಿಮ್ಮ ಮಗುನ ನಾವು ಮೈಕಲ್ ಸಾರ್ಸಕ್ ಹೋಗ್ತಿಲ್ವೋ ಅಂತ ಹೇಳಿದ್ರು. ಅವಾಗ ನಾವ್ ಏನಕ್ಕೆ ಹೇಳಿ, ನಮ್ಮ ಮಗು ಸಿಕ್ತದ
ಅವ್ರಿಗೆ ಸ್ವಲ್ಪ ತುಂಬಾ ಟ್ಯಾಂಕ್ಸ್ ಅಂತ ಹೇಳಿ ಸ್ವಲ್ಪ ನಾವು ಮಗು ಎತ್ಕೊಂಡು ಬಂದು ಅದರಿಂದಾಗಿ ನನಗೆ ಅಲ್ಲೇ ತಾಯಿ ಒಳಿತು ಮಾಡೋದ್ರಿಂದ ನನಗೆ ಹೋಗ್ತಾ ಬರ್ತಾ ಇದ್ದೆ. ಅಷ್ಟು ಒಳ್ಳೇದು ಮಾಡಿದಾಳೆ. ನಾವು ಸತ್ಯನ ತುಂಬಾ ಬಡವರಿದ್ವಿ. ಎಷ್ಟು ಅಂದ್ರೆ ನಮ್ಗೆ ಒಂದು ಸ್ವಲ್ಪ ನಮ್ಮ ಮನೆ ಎಲ್ಲ ಚೆನ್ನಾಗಿರ್ಲಿಲ್ಲ, ಗುಡ್ಸ್ಲಾಗಿತ್ತು, ಮತ್ತೆಲ್ಲ ಸ್ವಲ್ಪ ಏನು ಇದಿರ್ಲಿಲ್ಲ, ಅಷ್ಟೊಂದು ಇದಿಲ್ಲ. ಅದರಿಂದ ಇವಾಗ ತಾಯಿ ಸೇವೆ ಮಾಡಕ್ ಸ್ಟಾರ್ಟ್ ಮಾಡೋದಂಗಿಂತ ನಮ್ಗೆ ಏನು ಒಂದ್ ಸ್ವಲ್ಪ ತಿನ್ನಕ್ಕೆ 3 ಹೊತ್ತು ಊಟ ಎಲ್ಲೋ ಸ್ವಲ್ಪ ಇದಾಗ್ತದಂಗಿದೆ. ಮೊದಲೆಲ್ಲ ಬೇರೆ ಇವಾಗ ನಾನೇ ಸ್ವಂತ ತಗೊಂಡಿದ್ದೀನಿ. ಆ ಕಡೆ ಸ್ವಂತ ಆಟೋ ತಗೊಂಡಿದ್ದೀನಿ ಸ್ವಾಮಿ. ಇವಾಗ ಸ್ವಂತ ಆಟೋ ತಗೊಂಡು ಸ್ವಂತ ವ್ಯವಹಾರ ಮಾಡ್ತಾ ಇದ್ದೀನಿ ನಾನು. ಇವಾಗ ಮೊದಲೆಲ್ಲ ಇವಾಗ ನಾವೇ ಎಲ್ಲ ಇದನ್ನೆಲ್ಲ ಮಾಡ್ಕೊಂಡು ಬಂದಿದ್ದೀನಿ. ಎಲ್ಲ ಮಾಡ್ಕೊಂಡು ತಾಯಿ ಎಲ್ಲರಿಗೂ ಒಳ್ಳೇದ್ ಮಾಡಿದಾಳೆ. ಇಲ್ಲಿಗೊಂದು ಸುಮಾರು 2 ವರ್ಷ ಮಗುವಿಂದ ಹಿಡಿದು 60-65 ವರ್ಷದವರೆಗೂ ಇದ್ದಾರೆ. ಎಲ್ಲರೂ ಒಂದ್ ಸ್ವಲ್ಪ ಎಲ್ಲ ಕನ್ಯಾ ಸ್ವಾಮಿನೂ ಇದ್ದಾರೆ. 4 ಮಾಡಿರೋರು ಇದ್ದಾರೆ, 6 ಮಾಡಿರೋರು, 9 ಸೇವೆ ಮಾಡಿರೋರು ಇದ್ದಾರೆ. ಎಲ್ಲರೂ ಇದ್ದಾರೆ. ತಾಯಿ ಬಂದು ಎಲ್ಲರಿಗೂ ಒಳ್ಳೇದ್ ಮಾಡಿದ್ರೆ ಅಂದ್ರೆ ಎಲ್ಲ ಬಂದಿರೋದು. ಏನಂದ್ರೆ ಅವ್ರಿಗೆ ಒಬ್ಬೊಬ್ಬರಿಗೆ ಮಕ್ಳಿರಲ್ಲ. ಈ ವರ್ಷ ಬರ್ತಾರೆ, ಬಂದು ತಾಯಿ ನಮ್ಗೆ ಮಕ್ಕಳಿಗೆ ಸ್ವಲ್ಪ ಹೇಗಾದ್ರು ಮಾಡಿ ತಾಯಿ ಮಕ್ಳು ಕೊಡ್ತಪ್ಪ, ಮಕ್ಳ ಬಗ್ಗೆ ದೊಡ್ಡವ ಅಂದಾಗ ಆ ತಾಯಿ ಬಂದು ಕೊಡ್ತಿದ್ದಾಳೆ. ನಾನು ಅದನ್ನೆಲ್ಲ ನೋಡಿದೀನಿ, ಆ ಒಳಿತೆಲ್ಲ ನೋಡಿದೀನಿ. ಅದೆಲ್ಲ ನೋಡಿ ಅವ್ರು ಮುಂದಿನ ವರ್ಷ ಆ ಮಗುನ ಕರ್ಕೊ ಬಂದಿರೋದು ನೋಡಿದ್ವಿ. ಈ ವರ್ಷ ತಾಯಿ ನಮ್ಗೆ ಮಕ್ಕಳಿಲ್ಲ ಅಂತ ನೋಡಿದೀನಿ. ಮುಂದಿನ ವರ್ಷ ತಾಯಿ ಬಳಿ ಬಂದು ಇದ್ ಮಾಡಿದಾರೆ. ತಾಯಿ ಹೆಂಗ್ ಉದ್ಭವ ಆಗ್ತದೆ ಇವಾಗ ಒಂದು ಸ್ವಯಂ ಅಮ್ಮಾರ್ಗಳು, ಬಂಗಾರಡಿಗಳ ಅಮ್ಮಾರ್ಗಳು, ಅವ್ರುಗಳು ಎಲ್ಲ ಹೋಗ್ತಾ ಇರುವಾಗ ಕನ್ಸಲ್ಲಿ ಬಂದು ಹಾವು ತರ ಕಾಣಿಸ್ಬೇಕು. ಅವು ಎದೆ ಮೇಲೆ ಬಂದು ಹೇಳಿರೋದು ಕೇಳಿರೋದು, ಎದೆ ಮೇಲೆ ಬಂದು ಕೂತ್ಕೊಳ್ತಾರ. ಅಮ್ಮ ನಾನು ಅಂತ ಹೇಳಿ ಈ ತರ ನೆಲೆಸ್ತೀನಿ ಅಂತೆಲ್ಲ ಹೇಳಿ ಅವಾಗ ಕಣ್ಬಿಟ್ಟು ನೋಡಿದಾಗ ಏನೂ ಇಲ್ಲ. ಅಮ್ಮ ಏನ್ ಮಾಡ್ದು ಅಂದ್ರೆ ಅವಾಗ ಚಿಕ್ಕ ಅಮ್ಮಗಳು ಬಂಗಾರಡಿಗಳು ಹಿಂಗೆ ಹೋಗ್ತಾ ಇರ್ಬೇಕಾದ್ರೆ ಏನ್ ಮಾಡಿದ್ರು ಅಂದ್ರೆ ಹೋಗ್ತಾ ಇರ್ಬೇಕಾದ್ರೆ ಒಂದು ಬೇವಿನ ಮರ ನೋಡಿ ಇಲ್ಲಿ ಅಮ್ಮ ಇರ್ಬೋದೇನೋ ಅಂತ ಸುಮ್ಮನೆ ನೋಡಿ ಕೂತ್ಕೊಂಡ್ರು. ಬೇವಿನ ಮರಕ್ಕೆ ಬರೋದು, ಒಂದು ನೋಡಿ ಕೂತ್ಕೊಳ್ಳೋದು. ಒಂದು ಅವ್ರ ಮನೇಲೆಲ್ಲ ಗೊತ್ತಾಯ್ತು ಏನ್ ಹಿಂಗ್ ಮಾಡ್ತಾನೆ ಎಲ್ಲ. ಅವಾಗೆಲ್ಲ ಹೋದ್ರು, ಕರ್ಕೊಂಡು ಮನೆಗೆ ಹೋದ್ರು, ಬಂಗಾರಡಿ ಮನೆಗೆ ಹೋದ್ರು ಅಮ್ಮಗಳು. ಅವಾಗ ಈ ತರ ನನ್ ಕನ್ಸಲ್ಲಿ ಈ ತರ ಎಲ್ಲ ಬಂದಿದೆ ಅಂತೆಲ್ಲ ಹೇಳಿದ್ರು. ಅವಾಗ ಅದನ್ನೆಲ್ಲ ನಂಬಲಿಲ್ಲ ಅವ್ರ ಮನೆ. ಏನ್ ಮಾಡಿದ್ರು ಅಂದ್ರೆ ಅಲ್ಲಿಂದ ಉರುಳು ಸೇವೆ ಮಾಡ್ಕೊಂಡ್ಬಂದು ಡೈರೆಕ್ಟ್ ಏನು ಬೇವಿನ ಮರ ಹತ್ರ ಬಂದ್ಬಿಟ್ರು. ಏನು ಇದಾಗಿದೆ ಅಲ್ಲಿಂದ ಮನೆಯಿಂದ ಡೈರೆಕ್ಟ್ ಆಗಿ. ಅವಾಗ ಅಮ್ಮ ಅವ್ರುಗಳು ಏನ್ ಮಾಡಿದ್ರು, ಒಂದು ಈ ತರ ಮಳೆ ಇತ್ತು, ಗುಡುಗು ಸಿಡ್ಲು ಎಲ್ಲ ಮಳೆ. ಆ ಬೇವಿನ ಮರ ಬಿದ್ದೋಯ್ತು. ಆ ಬೇವಿನ ಮರಲ್ಲಿ ಫಸ್ಟೇ ಬಂದು ಹಾಲು ಸುರಿತೀವಿ ಮತ್ತೆಲ್ಲ ಅದೆಲ್ಲ ಹಾಡ್ಲೆಲ್ಲ ಕೇಳಿರ್ಬೋದು. ಎಲ್ಲ ಜನ ಬೇವಿನ ಮರದಿ ಹಾಲು ಅದೆಲ್ಲ ಹಾಡುಗಳು ಕೇಳಿದರೆ ಬೇವಿನ ಮರ ಬಿದ್ದೋಯ್ತು. ಅವಾಗ ಸ್ವಯಂಭೂ ಲಿಂಗ ರೂಪದಲ್ಲಿ ತಾಯಿ ಉದ್ಭವ ಆಗಿ ಇವಾಗ ನನಗೆ ಗೊತ್ತಿಲ್ಲ ಅದೆಷ್ಟು ವರ್ಷ ಆಗಿದೆ ಅಂತ, ನನ್ನ ಅಂದಾಜು 70 years ಆಗಿರ್ಬೋದು, ಅದಕ್ ಮೇಲೇನೂ ಇರ್ಬೋದು. ನನಗ್ ಗೊತ್ತಾದ ಪ್ರಕಾರ ಈ ತರ ಆಗಿದೆ. ತಾಯಿ ಬಂದು ಇಷ್ಟು ಇದು ಮಾಡಿದಾಳೆ. ಸ್ವಯಂಭೂ ಆಗಿ ಬಂಗಾರಡಿಗಳು ಇಲ್ಲಿ ತನಕನೂ ಸೇವೆ ಸಲ್ಲಿಸಿದ್ದಾರೆ. ಹೋದ ವರ್ಷ ಅವರು ಇವಾಗ ಅವರ ಮಗ ಬಂದ್ರು, ಅಮ್ಮ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವಾಗ ಇರುಮುಡಿ ಬಗ್ಗೆ ಇರುಮುಡಿ ಹಾಕುವಾಗ ಇರುಮುಡಿಲಿ ಬಂದು ನಾವು ಏನೇನು ಹಾಕ್ತೀವಿ ಅಂದ್ರೆ ಇರುಮುಡಿಗೆ ಫಸ್ಟ್ ಅಮ್ಮ ಇರೋ ಭಾಗಕ್ಕೆ ಕಾಯಿ, ನಿಂಬೆಹಣ್ಣು, ಅರಿಶಿನ, ಕುಂಕುಮ, ಗಂಧ ಮತ್ತೆ ಇದು ಅರಿಶಿನ ಕೊಂಬು, ಸಕ್ಕರೆ, ಇನ್ನೊಂದು ಭಾಗಕ್ಕೆ ಅಕ್ಕಿ ಹಾಕ್ತೀವಿ. ತಾಯಿ ಇರೋ ಭಾಗಕ್ಕೆ ಗಂಧ, ಅರಿಶಿನ, ಕುಂಕುಮ ಏನಕ್ಕೆ ಹಾಕಿದ್ರೆ ವರ್ಷವಿಡೀ ಇದು ಬಂದು ತೈಪೂಸೆ 48 ದಿನ ಮಂಡಳಿ ಮಾತ್ರ ಇರೋದು. ವರ್ಷವಿಡೀ ಅಲಂಕಾರ ಮತ್ತೆ ಇದನ್ನ ಮಾಡಕ್ ಸಲುವಾಗಿ ಅದನ್ನ ತಾಯಿ ವರ್ಷವಿಡೀ ಯೂಸ್ ಮಾಡ್ತಾರೆ. ಮತ್ತೆ ಆ ಅಕ್ಕಿ ಏನಕ್ಕೆ ಸಲ್ಲಿಸೋದು ಅಂದ್ರೆ ತಾಯಿಗೆ ಬಂದವರಂತ ಭಕ್ತರು ಅನ್ನದಾನ ಮಾಡಕ್ ಸಲುವಾಗಿ ಅದನ್ನ ಅಕ್ಕಿನ ಸಲ್ಲಿಸೋದು. ಇದು ಇಷ್ಟೇ ನನಗೆ ಎಲ್ಲ ನನ್ನ ಇಷ್ಟು ಇದು ಮಾಡ್ಕೊಳ್ತಾ ಭಕ್ತಿ ಟಿವಿಗೆ ವಂದನೆಗಳು. வணக்கம் மக்களே, நான் தான் உங்கள் சவுண்ட் சந்தியா. நல்ல கண்டென்ட் வந்து மக்கள்
மக்களுக்காக கொடுத்துட்ருக்காங்க. எல்லா துறைகள்ல இருந்தும் இந்த அற்புதமான ஒரு தேவையான கண்டென்ட் கொடுத்துட்ருக்காங்க. மறக்காமல் யூடியூப் சேனலை சப்ஸ்கிரைப் பண்ணுங்கள், கமெண்ட் பண்ணுங்கள், ஷேர் பண்ணுங்கள் அண்ட் மறக்காமல் லைக் பட்டனை ப்ரெஸ் பண்ணுங்கள். தேங்க்யூ.